ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾರಿಮರ. ಸ್ನೇಹಿತರೆ, ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಸ್ಟಾರ್ಟ್ ಆಗಿ 1 ತಿಂಗಳು ಕಂಪ್ಲೀಟ್ ಆಗಿದೆ. ಫೆಬ್ರವರಿ 28ನೇ ತಾರೀಕು ಆಗಿತ್ತು. ಇವತ್ತು 28 ಆಗಿ ಮಾರ್ಚ್ 29 ಆಗಿದೆ. 31 ದಿನಗಳಾಗಿದೆ. ಏನು ಈ 2 ದಿನಗಳ ಅಪ್ಡೇಟ್ ಏನಾಗಿದೆ ಇದನ್ನೆಲ್ಲ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಿನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಒತ್ತಿಟ್ಕೊಳ್ಳಿ. ಒಂದನೇ ಅಪ್ಡೇಟ್ ಏನಂತಂದರೆ, ಅಮೆರಿಕದ ಟ್ರಂಪು ಮತ್ತು ಭಾರತದ ಪ್ರಧಾನಿಯವರು ಫೋನ್ ಕಾಲಲ್ಲಿ ಮಾತನಾಡಿದ್ದಾರೆ. ಈ ಮಿಡಲ್ ಈಸ್ಟ್ ಯುದ್ಧದ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದರಲ್ಲಿ ಒಂದು ಏನು ಎಲನ್ ಮಸ್ಕ್ ಅಂತ ಹೇಳ್ತಕ್ಕಂಥ ಒಂದು ಪ್ರೈವೇಟ್ ಕಂಪನಿಯ ಓನರ್ ಕೂಡ ಆನ್ಲೈನಲ್ಲಿ ಕಾಲಲ್ಲಿ ಇದ್ರು ಅಂತ ಹೇಳಲಾಗ್ತಿದೆ. ಈ ಯುದ್ಧದ ಬಗ್ಗೆ ಮಾತನಾಡಿದ್ದಾರೆ ಅಂತ ಇನ್ನು ಸಂಕ್ಷಿಪ್ತವಾಗಿ ವಿವರಣೆ ಕೊಡಬೇಕಾಗಿದೆ. ಸ್ಪೇಸ್ ಎಕ್ಸ್ ಮತ್ತು ಟೆಸ್ಲಾ ಓನರು ಪ್ರಜಾತಾಂತ್ರಿಕ ಒಂದು ದೇಶ ಮತ್ತು ಇನ್ನೊಂದು ದೇಶದ ಜೊತೆ PM ಮಾತಾಡಬೇಕಾದ್ರೆ ಪ್ರೈವೇಟ್ ಕಂಪ್ನಿ ವ್ಯಕ್ತಿಗೆ ಏನು ಕೆಲಸ ಅಂತ ಇವಾಗ ಜನರು ಕ್ವಶನ್ ಕೇಳ್ತಿದ್ದಾರೆ. ಅದಕ್ಕೆ ಇಂಡಿಯಾ ಕೂಡ ಇದಕ್ಕೆ ರೆಸ್ಪಾಂಡ್ ಮಾಡಿದೆ. ಯಾವುದೇ ಕಾರಣಕ್ಕೂ ಯಾವ ಎಲಾನ್ ಮಸ್ಕ್ ಕೂಡ ಲೈನಲ್ಲಿ ಇಲ್ಲ ಅಂತ ಅವರು ಕನ್ಫರ್ಮ್ ಮಾಡಿದ್ದಾರೆ. ಇರಾನ್ ಏನು ಮಾಡಿದೆ ಅಂದರೆ, ಸೌದಿ ಅರೇಬಿಯಾ ಪ್ರಿನ್ಸ್ ಸುಲ್ತಾನ್ ಅನ್ನೋ ಒಂದು ಏರ್ ಬೇಸ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ತನ್ನ ಡ್ರೋನ್ಗಳಿಂದ ಅಟ್ಯಾಕ್ ಮಾಡಿದೆ ನಿನ್ನೆ. ಇದರಲ್ಲಿ ಅಮೆರಿಕದ ಏನು ರೀಫಿಲ್ಲಿಂಗ್ ಮಾಡ್ತಕ್ಕಂಥ ಫ್ಲೈಟ್ಗಳನ್ನು ಧ್ವಂಸ ಮಾಡಿದೆ. ಇದರಲ್ಲಿ ಅಮೆರಿಕದ 12 ಸೈನಿಕರು ಕೂಡ ತುಂಬ ಸೀರಿಯಸ್ ಆಗಿದೆ ಅಂತ ಹೇಳಲಾಗ್ತಿದೆ. 2 ಡೆತ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ ಇಲ್ಲಿವರೆಗೂ. ಈ ರೀಫಿಲ್ಲಿಂಗ್ ಮಾಡುವಂಥ ವಿಮಾನಗಳಿಂದನೇ ಅಮೆರಿಕದ ನ್ಯಾವಿ ಅಷ್ಟು ಸ್ಟ್ರಾಂಗ್ ಆಗಿರೋದು. ಯಾಕೆಂತಂದರೆ ಯಾವುದೇ ಒಂದು ದೇಶ ಯುದ್ಧ ಮಾಡೋಕ್ಕಿಂತ ಮೊದಲು ಸ್ಟ್ರಾಂಗೆಸ್ಟ್ ಅನ್ನಿಸ್ಕೊಳ್ಳೋದು ಸಮುದ್ರ, ಮತ್ತು ಅವರ ನ್ಯಾವಿಯಿಂದನೇ ಅವರು ಫಸ್ಟ್ ಸ್ಟ್ರಾಂಗೆಸ್ಟ್ ಅನ್ನಿಸ್ಕೊಳ್ಳೋದು. ಯಾಕೆಂತಂದರೆ ಫಸ್ಟ್ ಅಟ್ಯಾಕ್ ಮಾಡೋದೇ ವಿಮಾನಗಳಿಂದ ಬಂದ್ಬಿಟ್ಟು ಬಾಂಬ್ ಹಾಕಿ ಹೋಗ್ಬಿಡ್ತಾರೆ ಈಸಿಯಲ್ಲಿ. ಭೂಟಾನ್ ಗ್ರೌಂಡ್ ಮೊದಲಿಗೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರು ಫಸ್ಟ್ ನ್ಯಾವಿನ ನಾಶ ಪಡ್ತಾರೆ. ಮೇಲ್ಗಡೆಯಿಂದ ವಿಮಾನಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ನ್ಯಾವಿ ಫುಲ್ಲು ಇವಾಗ ಇರಾನ್ನಲ್ಲಿ ನಾಶ ಮಾಡಿ, ಅದಾದ ನಂತರ ಇವರು ಮೊನ್ನೆ ಇಸ್ರೇಲ್ ಕೂಡ 30ರಿಂದ 50 ಫ್ಲೈಟ್ಗಳನ್ನು ಜೆಟ್ಗಳನ್ನು ನುಗ್ಗಿಸಿಬಿಟ್ಟು ಯಾಜ್ ಆರ್ ಖಾನ್ ಅನ್ನೋ ಪ್ಲೇಸಲ್ಲಿ ತುಂಬ ಬಾಂಬ್ಗಳ ಸುರಿಮಳೆನೇ ನಡೆದಿದ್ದಾರೆ. ಇಲ್ಲಿ ವಿಧ್ವಂಸಕ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇಲ್ಲಿ ಯಾಜ್ ಖಾನ್ ಅನ್ನೋ ಪ್ಲೇಸ್ನಲ್ಲಿ ಇರಾನ್ ಏನು ಮಾಡ್ತಾ ಇತ್ತಂದರೆ ಯುರೇನಿಯಂ ಎನ್ರಿಚನ್ನು ಮಾಡ್ತಿತ್ತು ಅಂತ ಕನ್ಫರ್ಮೇಷನ್ ತಿಳ್ಕೊಂಡು ಇವ್ರು ಹಾಕಿದ್ದಾರೆ. ಇದರಿಂದ ರೇಡಿಯೇಷನ್ ಏನಾದರೂ ಹೊರಗಡೆ ಬಂದರೆ ಅಲ್ಲಿ ಹುಟ್ಟತಕ್ಕಂಥ ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಜಪಾನ್ನ ಹಿರೋಶಿಮಾ ನಾಗಸಾಕಿಯಲ್ಲಿ ಏನಾಗ್ತಿದೆ ಇವತ್ತಿಗೂ ಅಂತ ಗೊತ್ತಾಗಿದೆ 100 ವರ್ಷಗಳಾದ್ರೂ. ಅದೇ ರೀತಿನೇ ಇಲ್ಲೂ ಕೂಡ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ ರೇಡಿಯೇಷನ್ ಹೊರಗಡೆ ಬಂದರೆ. ಅಮೆರಿಕದಲ್ಲಿ ಲೋಕಲ್ ಎಲೆಕ್ಷನ್ ಬೇರೆ ಬರ್ತಾ ಇದೆ. ಅಲ್ಲಿನ ಜನರೇ ಟ್ರಂಪ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಪ್ರಧಾನಮಂತ್ರಿ ಆದಮೇಲೆ JD ವ್ಯಾನ್ ಇದ್ದಾರೆ ನೆಕ್ಸ್ಟು, ಅವರು ಕೂಡ ಈ ಯುದ್ಧ ಸ್ಟಾರ್ಟಿಂಗಿಂದಲೂ ಇದು ನಮ್ಮದಲ್ಲ ಯುದ್ಧ, ಇಸ್ರೇಲ್ಗೂ ಇರಾನ್ಗೂ ಯುದ್ಧ, ನಾವು ಯಾಕೆ ಸುಮ್ಮನೆ ಹೋಗಬೇಕು ಅನ್ನೋದು ಒಂಥರ ಮಾತಾಡ್ತಾ ಇದ್ದಾರೆ. ಇದರಲ್ಲಿ CNN ಅಮೆರಿಕನ್ ಚಾನಲ್ ಇದೆ, ಅದು ಕೂಡ ರಿಪೋರ್ಟ್ ಮಾಡಿತ್ತು ಆ ಟೈಮಲ್ಲಿ. ಪೆಟ್ರೋಲ್, ಆಯಿಲ್, ಡೀಸೆಲ್, ಗ್ಯಾಸ್ ಮಾತ್ರ ಅಲ್ಲದೆ ಮಿಡಲ್ ಈಸ್ಟ್ ದೇಶಗಳಿಂದ ಯೂರಿಯಾ ಹೆಚ್ಚಾಗಿ ಪ್ರಪಂಚಾದ್ಯಂತ ಸರ್ವೆ ಆಗ್ತಕ್ಕಂಥದ್ದು. ಇವಾಗ 35% ಯೂರಿಯಾ ಅಲ್ಲಿಂದನೇ ಬರ್ತಕ್ಕಂಥದ್ದು ವ್ಯವಸಾಯಕ್ಕೆ ಸಂಬಂಧಿತ. ಇದರಿಂದ ಯಾವುದೇ ಹಡಗುಗಳು ಬರ್ದಿದ ಕಾರಣ ಇವಾಗ ಮೇನಾಗಿ ಬೇಕಾದಂಥದ್ದು ಪೆಟ್ರೋಲು ಮತ್ತು ಗ್ಯಾಸ್ ಇರೋದ್ರಿಂದ ಅದು ಮಾತ್ರ ಬರ್ತಾಯಿದೆ. ಇದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಹೊಡೆತ ಬೀಳುತ್ತೆ ಅಂತ ಹೇಳಲಾಗ್ತಿದೆ. ಇವಾಗ ಈ ಸದ್ಯಕ್ಕೆ ಯುದ್ಧ ನಿಂತರೂ ಇದನ್ನು ರಿಕವರಿ ಆಗೋಕ್ಕೆ 2-3 ವರ್ಷಗಳು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂತಂದರೆ ಅದೆಲ್ಲ ಧ್ವಂಸ ಮಾಡಿರ್ತಾರೆ. ಇವಾಗ ಪೆಟ್ರೋಲ್ನ ತೆಗೆದಕ್ಕಂಥ ಮಿಷನ್ಗಳು, ಅದು ಸ್ಥಾವರಗಳ ಮೇಲೆ ಧ್ವಂಸ ಮಾಡಿರ್ತಾರೆ. ಅದನ್ನೆಲ್ಲ ರೀಬಿಲ್ಟ್ ಮಾಡೋಕ್ಕೆ 2-3 ವರ್ಷಗಳಾಗುತ್ತೆ. ಮತ್ತು ಎಲ್ಲ ದೇಶಗಳು 2000 ಕಿಲೋಮೀಟ್ರು ದೂರದಲ್ಲಿ ಯುದ್ಧ ನಡೀತಾ ಇದೆ. ನಮ್ಮ ಭಾರತದ ಕಿಚನ್ ಸುಡ್ತಾ ಇದೆ. ಇದರಿಂದ ಎಲ್ಲ ರೇಟು ಜಾಸ್ತಿ ಆಗ್ತದೆ. ಗ್ಯಾಸಿನ ಅಭಾವ ಆಗಿರ್ಬೋದು, ಪೆಟ್ರೋಲಿನ ಅಭಾವ ಆಗಿರ್ಬೋದು. ಸದ್ಯದ ಮಟ್ಟಿಗೆ 60ರಿಂದ 70 ದಿನಗಳ ಮಾತ್ರ ಸ್ಟಾಕ್ ಇದೆ ಪೆಟ್ರೋಲ್ ಅಂತ ಹೇಳಲಾಗ್ತದೆ. ಗ್ಯಾಸು ನಮ್ಮಲ್ಲಿ ಸ್ಟಾಕ್ ಇಲ್ಲ. ಅಲ್ಲಿಂದ ಬಂದ್ರೇ ಮಾತ್ರ ನಮಗಿಲ್ಲಿ ಡಿಲವರಿ ಸಿಗ್ತಕ್ಕಂಥದ್ದು. ಇದರ ನಡುವೆ 2 ಹಡಗುಗಳು ಭಾರತಕ್ಕೆ ಬಂದಿದ್ದಾವೆ. ಜಗ್ವಸಂತ್ ಅಂತ ಗುಜರಾತಿಗೆ ಬಂದಿದೆ. ಹಾಗೆ BMW ಟೈರ್ ಅನ್ನೋದು, ಇನ್ನೊಂದು BMW ELN ಅನ್ನೋದು ಎಲ್ಲ ಬಂದು ಗ್ಯಾಸ್ ತುಂಬ್ಕೊಂಡು ಬಂದು ತಲುಪಿದೆ. ಸದ್ಯದ ಅಪ್ಡೇಟ್ ಆಗಿದೆ. ಹಾರ್ಮುಜ್ ಜಲಸಂಧಿಯನ್ನು ಮತ್ತು ಗಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳಲು ಅಮೆರಿಕ ಸೈನ್ಯವನ್ನು ಡಿಪ್ಲಾಯ್ ಮಾಡ್ತಿದೆ. ಅಮೇರಿಕ ಟ್ರಂಪ್ ಮಾಡ್ತಕ್ಕಂಥ ಟ್ವೀಟ್ ಎಲ್ಲ ಸುಳ್ಳು ಅಂತ ಇದರಲ್ಲಿ ಗೊತ್ತಾಗ್ತಿದೆ. ಆಲ್ರೆಡಿ ತನ್ನ ವಿಮಾನಗಳಿಂದ ಹಡಗುಗಳ ಮುಖಾಂತರ 3,000 ಜನನ ಅಲ್ಲಿ ಇರಾನ್ನ ಸುತ್ತಮುತ್ತ ಸೇನಾ ನೆಲೆ ಇದೆ ಅಮೇರಿಕಾದಲ್ಲಿ, ಅದೆಲ್ಲವನ್ನು ಕರೆತಂದು ಅಲ್ಲಿ
ಡಿಪ್ಲಾಯ್ ಮಾಡ್ತಿದ್ದಾರೆ. ಇರಾನ್ನಲ್ಲಿ ಬೂಟಾನ್ ಗ್ರೌಂಡ್ ಮಾಡಬೇಕು, ಸೈನ್ಯವನ್ನು ನಿಲ್ಲಿಸಬೇಕು, ಎಲ್ಲ ಕಂಟ್ರೋಲ್ ತಗೋಬೇಕು ಅಂತ ಅಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದರೆ 10 ದಿನಗಳ ಕಾಲ ಟೈಮ್ ಬೇಕು ಅಂತ ಏನು ಯುದ್ಧದಲ್ಲಿ ಮಾತುಕತೆ ನಡೀತಿದೆ. ಪಾಕಿಸ್ತಾನವನ್ನು ಮುಂದಿಟ್ಕೊಂಡು ಅಮೇರಿಕ ಯುದ್ಧವನ್ನು ಸಂಧಾನ ಮಾಡುವಲ್ಲಿ ಏನು ಪ್ರಯತ್ನ ಪಡ್ತಾ ಇದೆ. ಇದು ಯಾವುದು ಸಾಧ್ಯವಾಗ್ತಿಲ್ಲ. ಇದರ ನಡುವೆ ಟ್ರಂಪ್ ನಿನ್ನೆ ಪ್ರೆಸ್ ಮೀಟ್ ಮಾಡಿದಾಗ 10 ಹಡಗುಗಳು ನಮ್ಮ ಅಮೇರಿಕಕ್ಕೆ ಬಂದಿದ್ದಾವೆ ಅಂತ ಹೇಳ್ತಿದ್ದಾರೆ. ಇದನ್ನು ಒಂದು ರೀತಿಯಲ್ಲಿ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಯಾರು IRGC ಕಮಾಂಡರ್ಸು. ಯಾವುದೇ ಹಡಗುಗಳು ಹೋಗಿಲ್ಲ, 4 ಹಡಗುಗಳು ಮಾತ್ರ ಇಲ್ಲಿಂದ ಹೋಗಿರೋದು. ಅದರಲ್ಲಿ ಒಂದು ಥೈಲ್ಯಾಂಡ್ಗೆ ಸೇರಿದಂಥ ಹಡಗನ್ನು ನಾವು ನಮ್ಮ ಮಾತು ಕೇಳಿಲ್ಲ, ಅದರಿಂದ ಅದನ್ನು ಬ್ಲಾಸ್ಟ್ ಮಾಡಿದ್ದೇವೆ ಅಂತ ಹೇಳಲಾಗ್ತಿದೆ. ಆನಂತರ ಈ ಟ್ರಂಪು ಒಂದು ಅಮೇರಿಕನ್ ಚಾನಲ್ CNN ಅಲ್ಲಿ ಒಂದು ಡಿಸ್ಕಷನ್ ನಡಿಬೇಕಾದ್ರೆ ಒಂದು ಫೋನ್ ಕಾಲ್ ತಗೊಳ್ತಾರೆ. ಅಲ್ಲಿ ಏನು ಹೇಳ್ತಾರೆ ಅಂದರೆ, ಇರಾನ್ನ ಸುಪ್ರೀಂ ಲೀಡರ್, ಹೊಸ ಸುಪ್ರೀಂ ಲೀಡರ್ ಮೊಸಬ್ ಕಮಿನಿ ಗೇ ಅಂತ ಹೇಳ್ತಾ ಇದ್ದಾರೆ, ಷಂಡ ಅಂತ ಹೇಳ್ತಾ ಇದ್ದಾರೆ. ಅದೇನು ಕಾಮಿಡಿಗೆ ಹೇಳಿದರೆ ಏನೋ ಗೊತ್ತಿಲ್ಲ. ಇದು ಒಬ್ಬ ಲೀಡರನ್ನು ಅವಮಾನಗೊಳಿಸ್ದಂಗೆ ಆಗಿದೆ. ಇದು ತುಂಬ ವೈರಲ್ ಆಗ್ತಕ್ಕಂಥ ವಿಷಯ. ಇದರ ನಡುವೆ 10 ರಿಂದ 12 ಸಾವಿರ ಸೈನಿಕರನ್ನು ಏನು ಇರಾನ್ನ ಸುತ್ತಮುತ್ತ ತಂದು ಡೆಪ್ಲಾಯ್ ಮಾಡ್ತಕ್ಕಂಥದ್ದು. ಇದು ಮುಂದಿನ 10 ದಿನಗಳಲ್ಲಿ ತುಂಬ ಭೀಕರವಾಗಿರುತ್ತೆ ಯುದ್ಧ ಅಂತ ಹೇಳಲಾಗ್ತಾ ಇದೆ. ಏನು ಶಾಹಿದ್ ಡ್ರೋನ್ ಇದೆ, ಇದು ಕಡಿಮೆಯಲ್ಲಿ ಖರ್ಚಾಗಿ ಅಮೇರಿಕ ಮತ್ತು ಇಸ್ರೇಲು ದೊಡ್ಡ 1.5 ಕೋಟಿ 2 ಕೋಟಿ ಒಂದು ಮಿಸೈಲ್ಗೆ ಖರ್ಚು ಮಾಡಿ ಇವರು ತನ್ನ 8-10 ಲಕ್ಷಗಳಲ್ಲಿ ಡ್ರೋನ್ಗಳನ್ನ ಹೊಡೆದು ಅದು ಕ್ಲಾಶ್ ಆಗಿ ಬರೀ 10 ಲಕ್ಷಕ್ಕೆ ರೆಡಿ ಆದಂಥ ಒಂದು ಡ್ರೋನು 2 ಕೋಟಿ 3 ಕೋಟಿ ಒಂದು ಮಿಸೈಲ್ನ ಹೊಡೆದಾಗುತ್ತೆ ಅಂದರೆ ಇದರಿಂದ ಲಾಸ್ ಆಗೋದು ಅಮೇರಿಕಕ್ಕೆ. ಆದ ಕಾರಣನೇ ಅವ್ರ ಹತ್ರ ಮಿಸೈಲ್ಗಳು ಖಾಲಿ ಆಗ್ತಾ ಇದ್ದಾವೆ. ಆಮೇಲೆ ಅವರು ಅಮೇರಿಕ ಕೂಡ ತುಂಬ ಸಾಲದಲ್ಲಿದ್ದಾರೆ. 36 ಬಿಲಿಯನ್ ಗಟ್ಟಲೆ ಸಾಲದಲ್ಲಿದ್ದಾರೆ. ಅಮೇರಿಕ ತಿಳ್ಕೊಂಡಿತ್ತು 1-2 ದಿನಗಳಲ್ಲೇ ಎಲ್ಲ ಕಂಟ್ರೋಲ್ ಬಂದುಬಿಡುತ್ತೆ ನಮಗೆ ಅಂತ. ಸುಪ್ರೀಂ ಲೀಡರು ಹೋಗ್ಬಿಟ್ರು. ನೆಕ್ಸ್ಟ್ ಆಮೇಲೆ ಅಲ್ಲಿರ್ತಕ್ಕಂಥ ಮೇನ್ ಲೀಡರ್ನ ಹೊಡೆದಾಕಿದ್ರೆ ಇರಾನ್ ಫುಲ್ ಕಂಟ್ರೋಲ್ ಸಿಗುತ್ತೆ ಅಂತ ಅಮೇರಿಕ ಇಸ್ರೇಲ್ ಎರಡೂ ತಿಳ್ಕೊಂಡಿದ್ರು. ಇದು ಯಾವುದೂ ಸಾಧ್ಯವಾಗಲಿಲ್ಲ. ಇರಾಕ್ನಲ್ಲಿ ಏನಾಗಿತ್ತು ಅಂತ ಮೊದಲೇ ಸ್ಟಡಿ ಮಾಡ್ತಕ್ಕಂಥ ಇರಾನು ಅಲ್ಲಿ ಯಾವುದ ತಪ್ಪುಗಳನ್ನು ಇಲ್ಲಿ ಆಗಬಾರ್ದು ಅಂತ ಇವಾಗ ಏನು ಮಾಡಿದೆ ಅಂತಂದರೆ ಫುಲ್ ಎಲ್ಲ ತನ್ನ ಕಂಟ್ರೋಲ್ನಲ್ಲಿ ಒಂದೊಂದು ಪ್ಲೇಸ್ಗೆ 4 ಜನನನ್ನು ನಿಲ್ಲಿಸಿ ಆಯತುಲ್ಲಾ ಖಮೀನಿ ಹೋಗಿದ್ದಾರೆ. ಇದರ ನಡುವೆ ಅಮೇರಿಕ ಏನು ಮಾಡಿದೆ ಅಂದರೆ ತನ್ನ ಪಕ್ಕದಲ್ಲೇ ಇರ್ತಕ್ಕಂಥ ಕ್ಯೂಬಾ ದೇಶಕ್ಕೆ ಕರೆಂಟು ಸಪ್ಲೈ ಮತ್ತು ಪೆಟ್ರೋಲು ಡೀಸೆಲ್ ಯಾವುದೇ ಸಪ್ಲೈ ಇಲ್ದಂಗೆ ಇಡೀ ದೇಶನೇ ಕತ್ತಲಲ್ಲಿ ಮುಳುಗುವಂತೆ ಮಾಡಿದ್ದಾರೆ. ಈ ಕ್ಯೂಬಾದ್ದು 1960ರ ಇಸ್ವಿಯಲ್ಲಿ ದೊಡ್ಡ ಇಶ್ಯೂ ಆಗಿತ್ತು. ಅಮೇರಿಕಕ್ಕೆ ಫಸ್ಟು ಸೆಡ್ ಹೊಡೆದಿದ್ದೆ ಕ್ಯೂಬಾ ದೇಶ. ಇದರಲ್ಲಿ ಫೆಡರಲ್ ಕ್ಯಾಸ್ಟ್ ಮತ್ತು ಚೆಗುವಿರ ಹೆಸರು ನೀವು ಕೇಳಿರ್ಬೋದು. ಅಮೇರಿಕಕ್ಕೆ ಸೆಡ್ಡು ಹೊಡೆದ ನಿಂತ ಈ ಇಬ್ಬರು ವ್ಯಕ್ತಿಗಳು. ಯಾಕೆಂದರೆ ಚೆಗುವಿರ ಬಂದುಬಿಟ್ಟು ಬ್ರೆಜಿಲ್ ದೇಶದವನು. ಅಲ್ಲಿಂದ ಬಂದು ಕ್ಯೂಬಾಕ್ಕೆ ನಿಂತ್ಕೊಂಡು ಈ ದೇಶಗಳಿಗೆ ನಾನು ನಿಂತ್ಕೋಬೇಕು, ಇಲ್ಲಿ ಅನ್ಯಾಯ ಆಗ್ತಿದೆ ಅಂತ ನಿಂತ್ಕೊಂಡು ಅಮೇರಿಕದ ವಿರುದ್ಧ ಹೋರಾಡಿರ್ತಕ್ಕಂಥವ್ರು. ಅದ್ರ ಬಗ್ಗೆ ಮಾಡ್ಬೇಕಂದ್ರೆ 1 ಅವರೇ ಆಗುತ್ತೆ. ಇವಾಗ ಏನಾಗಿದೆ ಅಂದರೆ ಕ್ಯೂಬಾದಲ್ಲಿ ಅಮೇರಿಕ ಅದ್ರ ಜೊತೆಗೆ ಏನು ಮಾಡಿದೆ ಅಂದರೆ ಸ್ಯಾಂಕ್ಷನನ್ನು ಹಾಕಿದೆ. ಮೊದಲಿಂದನೂ ಸ್ಯಾಂಕ್ಷನನ್ನು ಹಾಕಿದೆ. ಅದನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಅದೊಂದು ಸಣ್ಣ ದ್ವೀಪ ಥರ, ಶ್ರೀಲಂಕಾಕ್ಕಿಂತ ಸ್ವಲ್ಪ ದೊಡ್ಡದಿದೆ ಅಷ್ಟೇ, ಬಿಟ್ಟರೆ ಡಬಲ್ ಆಗಿದೆ. ಆದರೆ ಕ್ಯೂಬಾ ದೇಶವನ್ನು ಕತ್ತಲಲ್ಲಿ ಮುಳುಗಿಸಿದೆ. ಇವಾಗ ನೆಕ್ಸ್ಟು ಇರಾನ್ ಯುದ್ಧದ ನಂತರ ಕ್ಯೂಬಾ ದೇಶವನ್ನು ಆಕ್ರಮಣ ಮಾಡಲು ಅಮೇರಿಕ ಸ್ಕೆಚ್ ಆಗ್ತಾ ಇದೆ. ಫಸ್ಟ್ ಆಫ್ ಆಲು ಆ ಫೆಡರಲ್ ಕ್ಯಾಸ್ಟ್ರೋ ಗೊತ್ತಿರ್ಬೇಕು ನಿಮಗೆ. ಅಮೇರಿಕಕ್ಕೆ ತೊಡೆ ತಟ್ಟಿ ನಿಂತ್ಕೊಂಡಂತಾರೋ ಅಲ್ಲಿಂದ ಇಲ್ಲಿ ತನಕನೂ ಅವ್ರ ಮೇಲೆ ಸ್ಯಾಂಕ್ಷನ್. ಇರಾನ್ಕಿನ್ನ ಅಲ್ಲಿ ತುಂಬ ಕೃತಿ ಮೆರೆದಿದ್ದಾರೆ ಅಮೇರಿಕದವರು. ಅವರ ಏನು ಎಕನಾಮಿಕ್ಗೆ ಹೊಡೆತ ಕೊಟ್ಟಿದ್ದಾರೆ, ಬೆಳೆಯೋದಕ್ಕೆ ಬಿಟ್ಟಿಲ್ಲ. ಪಕ್ಕದಲ್ಲೇ ಇದೆ, ಅವ್ರನ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಇವರು ಅಲ್ಲಿಂದ ಇಲ್ಲಿ ಇರಾನನ್ನು ಮುಟ್ಟೋಕ್ಕೆ ಬಂದಿದ್ದಾರೆ. ಡಿಯೋಗೋ ಗಾರ್ಸಿ ಅಂತ ಏನು ಪ್ಲೇಸ್ ಇದೆ, ಇದು ಇಂಗ್ಲೆಂಡ್, ಬ್ರಿಟನ್ನು ಮತ್ತು ಅಮೇರಿಕಾ ಸೇರಿಕೊಂಡು ಅಲ್ಲಿ ಏನು ಸೇನಾ ನೆಲೆಗಳನ್ನು ನಿಲ್ಲಿಸಿದೆ. ಇದು ಭಾರತಕ್ಕೆ 1,500 ಕಿಲೋಮೀಟರ್ ದೂರದಲ್ಲಿದೆ. ಇದರಿಂದ ನಮಗೂ ಒಂದು ದಿನ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ನಮಗೆ ಭಾರತದ ಒಳಗೂ ಅವರು ನೆಲೆಗಳನ್ನು ಕಟ್ತೀವಿ ಅಂತ ಕೇಳಿದ್ರು ಅಂತ ಒಂದು ನಾನು ರಿಪೋರ್ಟಲ್ಲಿ ನೋಡಿದೆ. ಬಟ್ ಭಾರತ ಆ ಟೈಮಲ್ಲಿ ಒಪ್ಪಿಲ್ಲ. ಅದು ಒಂದು ಒಳ್ಳೆಯ ಸುದ್ದಿ. ಇಲ್ಲಾಂದರೆ ಅವರು ಎಲ್ಲ ತನ್ನ 750 ನೆಲೆಗಳನ್ನು ಹೊಂದಿದೆ ಇಡೀ ಪ್ರಪಂಚಾದ್ಯಂತ. ಏನು ಮಿಡಿಲ್ ಈಸ್ಟ್ ದೇಶಗಳೇ ಒಂದು 20ರಿಂದ 30 ನೆಲೆಗಳನ್ನು ಹೊಂದಿದೆ. ಒಂದೊಂದು ದೇಶದಲ್ಲಿ 4-3 ನೆಲೆಗಳನ್ನು ಹೊಂದಿದೆ. ಇದರಿಂದನೇ ಅಮೇರಿಕಾ ತನ್ನ ರೌಡಿಸಮನ್ನು ಬಿಡಬೇಕು ಅಂತ ಹಲವು ದೇಶಗಳು ಈಗ ಒಟ್ಟಾಗಿ ಒಂದು ಸ್ಟ್ರೈಕ್ ನಡೀತದೆ. ಈ ಯುದ್ಧಕ್ಕೆ ನ್ಯಾಟೋ ದೇಶಗಳು, ಯುರೋಪ್ ಕಂಟ್ರಿಗಳು ಯಾವುದೂ ಸಪೋರ್ಟ್ ಮಾಡಿಲ್ಲ. ಆದ್ದರಿಂದ ಅಮೇರಿಕ ಸಿಟ್ಟಾಗಿದ್ದಾರೆ. ಸದ್ಯದ ಅಪ್ಡೇಟ್ ಇಷ್ಟ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.